ಎಲ್ಲರಿಗೂ ನಮಸ್ಕಾರ. ನಾನು ವಿನುತಾ. ವೆಲ್ಕಮ್ ಟು ಮೈ ಚಾನಲ್. ಬರೀ ಇವತ್ತಿನ ವ್ಲಾಗ್ನಾಗ ನಾನು ನಿಮ್ಗೆ ಮಡಕೆ ಕಾಳು ಏನು ನಾವು ಮಾರ್ಕೆಟಿಂದ ತೊಗೊಂಬರಲಿ ಹೊಲ್ದಾಗರ ಬೆಳೀಲಿ ಅದ್ರೊಳಗೆ ಕಳ್ಳಗಾಳು ಅಂತ ಇರ್ತಾವೆ. ಅವ್ನು ತೆಗಿಯೋದು ಹೆಂಗೆ ಅಂತಂದು ಹೇಳಿ ತೋರ್ಸಾತೇನೆ ನೋಡ್ರಿ. ಕಳ್ಳಗಾಳು ಅಂತಂದ್ರೆ ನೆನೆದೇ ಇರುವಂಥ ಕಾಳು. ಅವೇನಾಗ್ತಾವಂದ್ರೆ ಈಗ ನಾವು ಹೆಂಗೆ ನೆನೆಯಾಕಿರ್ತೀವಲ್ಲ ಪಲ್ಯ ಹಂಗೆ ಪಲ್ಯ ಮಾಡಿಬಿಟ್ವಿ ಅಂತಂದ್ರೆ ಅವು ಸೇಮ್ ಪಲ್ಯ ತಿನ್ನುವಾಗ ಬಾಯಿಗಳು ಸಿಕ್ಕರೆ ಕಲ್ಲನ್ನು ಕಡ್ದಂಗೆ ಆಕೈತಿ. ಗಟ್ಟಿ ಇರ್ತೈತೆ ಅದು ಕಾಳು, ನೆನೆದಿರಂಗಿಲ್ಲ ಒಣಗಿದ ಕಾಳು. ಸೊ ಅದಕ್ಕೆ ಕಳ್ಳಗಾಳು ಅಂತಂದು ಹೇಳಿ ಕರಿತೀವಿ ನಾವು. ಅದನ್ನು ತೆಗಿಯೋದು ಹೆಂಗೆ ಅಂತಂದು ಹೇಳಿ ತೋರ್ಸಾತೇನೆ ನೋಡಿರಿ. 2 ಪಾತ್ರೆ ತೊಗೊಂಡು ನೀರು ಹಾಕ್ಕೊಂಡು ಅದನ್ನು ಜಲಸೋದು ಅಂತ ಹೇಳಿ ಕರಿತೀವಿ ನಾವು. ಕಾಳನ್ನು ಜಲಸೋದು ಅಂತ ಹೇಳಿ ಕರಿತೀವಿ. ಪ್ರತಿ ಸಲ ಕಾಳುಗಳನ್ನು ನೆನೆಹಾಕಿದಾಗ ಹಿಂಗೆ ಮಾಡಿರಿ. ಇಲ್ಲ ಅಂತಂದ್ರೆ ಅದು ಕಳ್ಳಗಾಳು ಉಳ್ಕೊಂಡು ಬಿಡ್ತೈತಿ ಪಲ್ಯದೊಳಗೆ, ಅದು ಚೆನ್ನಾಗಿ ಅನ್ಸಂಗಿಲ್ಲ. ಈ ರೀತಿ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ನಾವು ಸ್ವಲ್ಪ ಊರಿಗೆ ಹೋಗೋದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮಾಡ್ಕೊಳ್ಳಾತಿದ್ದೆ. ಇದರೊಳಗೆ ಕೆಲವೊಂದಿಷ್ಟು ರೆಸಿಪಿನ ಶೇರ್ ಮಾಡಿ ನೀವು ನೋಡ್ತಿರ್ಬೋದು. ಈ ಒಂದು ಪಾತ್ರೆ ಒಳಗೆ ಯಾವ ರೀತಿ ಕೆಳಗೆ ನೆನೆದೇ ಇರುವಂಥ ಕಾಳುಗಳು ಕಾಣಿಸಾತವೆ ಅಂತಂದು ಹೇಳಿ ನೋಡ್ರಿ ತೋರ್ಸಾತೇನೆ ನಾನು. ಅಂಥವು ನೆನೆದೇ ಇರುವಂಥ ಕಾಳುಗಳು ಕಡ್ಡು ಅಂತವು, ಹೀಗಾಗಿ ಅವ್ನು ತೆಗೆಯೋದು ಉತ್ತಮ. ಈ ಒಂದು ವಿಡಿಯೋ ಒಳಗೆ ನಾನು ಎಣ್ಣೆಗಾಯಿ ಪಲ್ಯ, ಆಮೇಲೆ ಚಪಾತಿ, ಹಿಟ್ಟಿನ ಪಲ್ಯ ರೆಸಿಪಿನೂ ಡೀಟೇಲಾಗಿ ತೋರಿಸೀನಿ. ಇದು ಕೆಲವೊಂದಿಷ್ಟು ನೆಂದಿದ್ವು ಕಡಲೆಕಾಳಿದ್ವು ನನ್ನ ಮಕ್ಳಿಗೆ ತಿನ್ನೋಕೆ ಕೊಟ್ಟೆ ಬೆಳಗ್ಗೆ. ಗುರೋಳ್ ಪುಡಿ ಹಾಕ್ಕೊಳ್ಳೋದನ್ನು ಮರ್ತು ಬಿಟ್ಟಿದ್ದೆ. ಸೊ ಎಣ್ಗಾಯಿಗೆ ಎಲ್ಲ ಮಸಾಲೆ ಪ್ರಿಪೇರ್ ಮಾಡುವಾಗನೇ ಸ್ವಲ್ಪ ಗುರೆಳ್ಳನ್ನು ಹುರಿದು ಅದಕ್ಕೆ ಹಾಕ್ಕೊಂಡು ಎಣ್ಗಾಯಿ ಮಸಾಲೆನ ಪ್ರಿಪೇರ್ ಮಾಡಿಕೊಂಡು ನನ್ನ ಒಂದು ಈ ವಿಡಿಯೋ ಒಳಗೆ ನಾನು ಭಾಳಷ್ಟು ಸಲ ಎಣ್ಗಾಯಿ ರೆಸಿಪಿನ ತೋರಿಸೀನಿ. ಇದನ್ನು ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋದು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಿಟ್ಟಿನ ಪಲ್ಯಕ್ಕೆ. ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ, ಆಮೇಲೆ ಹುಣಸೆ ಹಣ್ಣಿನ ರಸ, ಇದು ಹಿಟ್ಟಿನ ಪಲ್ಯ. ಹೆಸರಿಟ್ಟು, ಓನ್ಲಿ ಹೆಸರು ಮಾತ್ರ ಹಾಕ್ಸಿರುವಂಥ ಹೆಸರಿಟ್ಟು ಅದರಲ್ಲಿ ನಾವು ಹಿಟ್ಟಿನ ಪಲ್ಯ ಮಾಡ್ತೀವಿ. ಇಲ್ಲ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಬಾಡೋ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು, ಅರಿಶಿಣ ಪುಡಿ, ಆಮೇಲೆ ಹಸಿ ಖಾರ. ಆಮೇಲೆ ಇದಕ್ಕೆ ಹಸಿ ಖಾರ ಜಾಸ್ತಿ ಹಾಕ್ಕೊಳತ್ತೀನಿ, ಯಾಕಂದರೆ ಈ ಒಂದು ರೆಸಿಪಿಗೆ ಉಪ್ಪು, ಖಾರ, ಹುಳಿ, ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು. ಯಾಕಂದ್ರೆ ನಾವು ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಅದನ್ನು ತಿರ್ಕೊಂಡು ಹಿಟ್ಟಿನ ಪಲ್ಯ ಮಾಡ್ತೀವಲ್ಲ, ಆವಾಗ ಸಪ್ಪು ಬಂದುಬಿಡುತ್ತೆ ನಾವು ಮೊದಲೇ ಸಪ್ಪು ಮಾಡ್ಕೊಂಡ್ವಿ ಅಂದ್ರೆ. ಸೊ ಸ್ವಲ್ಪ ಉಪ್ಪು, ಖಾರ, ಹುಳಿನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೋಡ್ತಿರ್ಬೋದು. ಈಗ ಹುಣಸೆಹಣ್ಣಿನ ಹುಳಿ ಮತ್ತು ಬೆಲ್ಲ ಹಾಕ್ಕೊಂಡು ನಮ್ಗೆ ಎಷ್ಟು ಹಿಟ್ಟಿನ ಪಲ್ಯ ಬೇಕು ಅಂತ ಅನಿಸುತ್ತಲ್ಲ, ಆಲ್ಮೋಸ್ಟ್ ಒಂದು 1 ಲೀಟ್ರ್ಗಿಂತ ಕಡಿಮೆ ನೀರು, 1 ಲೀಟ್ರ್ಗಿಂತ ಕಡಿಮೆ ಒಂದು 3/4 ಲೀಟ್ರ್ ನೀರನ್ನ ಹಾಕ್ಕೊಂಡೆ ನಾನು. 3/4 ಲೀಟ್ರ್ ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಅದು ಕೊತ ಅಂತ ಕುದೀತಿರ್ಬೇಕು. ಆ ಕುದಿಯೋವಾಗ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಯೋವಾಗ ಏನೈತಲ್ಲ, ಈಗ ನಾ ಹೆಸರಿಟ್ಟೇನು ತೋರಿಸಿದ್ನಲ್ರಿ ನಿಮ್ಗೆ, ಆ ಹೆಸರಿಟ್ಟನ್ನು ಹಾಕ್ಕೊಂಡು ಮುದ್ದೆ ತಿರುಗಬೇಕು. ನೀವು ನೋಡ್ತಿರ್ಬೋದು. ಒಂದು ಕೈಲೇ ಹಾಕ್ತೀನಿ, ಇಬ್ಬರಿದ್ರಂದ್ರೆ ಚಲೋ ಆಕೈತಿ. ಒಬ್ಬಾಕೆ ಇದ್ರಿಂದ ಒಂದು ಕೈಲೇ ಹಾಕ್ಕೊಂಡು ಅದೇನಾಗಲ್ಲ, ಗಂಟಾಗಲ್ಲ, ಏನೂ ಆಗೋದಿಲ್ಲ, ಹೆದರೋ ಅವಶ್ಯಕತೆ ಇರೋದಿಲ್ಲ. ಹಾಕ್ಕೊಂಡು ಮುದ್ದೆ ತಿರುಗಬೇಕು. ನೋಡ್ತಿರ್ಬೋದು ಸ್ವಲ್ಪ ಅಳ್ಳಕ್ಕಾಗಿರುವಂಥ ಒಂದು ಕನ್ಸಿಸ್ಟೆನ್ಸಿ ನನಗೆ ತೋರ್ಸಾತ್ತದು. ಅದಕ್ಕೆ ನಾ ಏನು ಮಾಡಿದೆ, ಮತ್ತು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅತೀ ಕಲ್ಲಿನ ಟೈಪ್ ಗಟ್ಟಿನೂ ಆಗಿರಬಾರ್ದು, ನೀರಿನ ಟೈಪ್ ಅಳ್ಗೂ ಆಗಿರಬಾರ್ದು. ಆ ಟೈಪ್ ಮಾಡಿಕೊಂಡು ನಮ್ಗೆ ಹಿಟ್ಟಿನ ಪಲ್ಯ ಕೊರ್ಯಾಕೆ ಬರಬೇಕದು. ಆ ರೀತಿ ಮಾಡಿಕೊಂಡು ನಾವು ಅದನ್ನು ಚೆಂದಾಗ ತಿರುಗ್ಕೊಂಡು ರೆಡಿ ಮಾಡಿಟ್ಕೊಂಡೆ. ಇದನ್ನು ಒಂದು ಸಣ್ಣ ಫ್ಲೇಮ್ ಒಳಗೆ ಗ್ಯಾಸನ್ನು ಪೂರ್ತಿ ಲೋ ಮಾಡಿ ಒಂದು 2 ಮಿನಿಟ್ಸ್ ಹಂಗೆ ಬಿಟ್ಬಿಡ್ರಿ. ಅದ್ರ ಸ್ವಲ್ಪ ಅದು ಅಳ್ಕೋಬೇಕದು ಹಿಟ್ಟು. ಆ ಉಗಿಗೆ ಬಿಸಿಗೆ ಅಳ್ಕೊಂಡಾದ್ಮೇಲೆ ಅದನ್ನು ತೆಗೆದು ಈಗ ನಾನು ತೋರಿಸ್ತೇನೆ ನಿಮಗೆ ಹಿಟ್ಟಿನ ಪಲ್ಯ ಹೆಂಗೆ ಬಡಿಬೇಕಂತ ಹೇಳಿ. ನಾವು ಉತ್ತರ ಕರ್ನಾಟಕದವ್ರು ಆಲ್ಮೋಸ್ಟ್ ಯಾವ್ದಾರ ಬೇರೆ ಊರಿಗೆ ಹೊಂಟ್ವಿ ಅಂತಂದ್ರೆ ಇದನ್ನು ಫಿಕ್ಸ್ ಇದು. ಎಣ್ಗಾಯಿ ಪಲ್ಯ, ಕಾಳು ಪಲ್ಯ, ಹಿಟ್ಟಿನ ಪಲ್ಯ, ಚಪಾತಿ, ರೊಟ್ಟಿ, ಸ್ವೀಟು ಅಂಥೇಳಿ. ಆದರೆ ನನಗಿವತ್ತು ಸ್ವೀಟ್ ಮಾಡೋಕ್ಕಾಗಲಿಲ್ಲ, ಹೊರಗಡೆನೇ ತೊಗೊಂಡೋಗಿದ್ದೆ. ನೋಡ್ತಿರ್ಬೋದು ನೀವು. ನಾನು ಗ್ಯಾಸಿನ ಕಟ್ಟಿಗೆ ಎಣ್ಣೆ ಹಚ್ಚಿ ಕೆಳಗೆ ಕ್ಲೀನಾಗಿ ಒರೆಸ್ಕೊಂಡು ಎಣ್ಣೆ ಹಚ್ಚಿ ಅದಕ್ಕೆಲ್ಲ ಹಿಟ್ಟಿನ ಪಲ್ಯ ಹಾಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಭಾಳ ಸುಡಾತಿತ್ತದು. ಆಮೇಲೆ ಅದು ಸುಡುವಾಗನ ಅದನ್ನು ಒಂದು ಶೇಪಿಗೆ ತೊಗೊಂಬಂದ್ಬಿಡ್ಬೇಕು ಅದನ್ನು, ಆಮೇಲೆ ಅದು ಬರೋದಿಲ್ಲ ಆರಿಂದ. ಸೊ ನೋಡಿಕೊಂಡು ಇದನ್ನು ಒಂದು ಲಟ್ಟಣಿಗೆಲೆ ಸಮನಾಗಿ ಲಟ್ಟಿಸ್ಕೊಂಡು ಕೈಗೆ ಎಣ್ಣೆ ಮತ್ತು ನೀರು ಹಚ್ಕೊಂಡು ಬಡಿದು ಲಟ್ಟಣಿಗೆಲೆ ಲಟ್ಟಿಸ್ಕೊಂಡು ಮೇಲೆ ಒಣ ಕೊಬ್ಬರಿ ಹಾಕ್ಕೊಂಡು ಇಷ್ಟು ರೆಡಿ ಮಾಡ್ಕೊಂಡಿದ್ದೆ. ಹುಳಿ ಬುತ್ತಿ, ಚಪಾತಿ, ಕಾಳು ಪಲ್ಯ,
ಅದನ್ನೆಲ್ಲ ಕಟ್ಕೊಂಡು ಊರಿಗೆ ಹೊರಟಿದ್ವಿ. ಊರಿಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಹೊಲದ ಕಡೆ ಹೋಗ್ಬರ್ನಂತೆ ಬಂದ್ವಿ. ಹೊಲ ನೋಡಿ ನಿಜವಾಗ್ಲೂ ಬೇಜಾರಾಯ್ತು. ಯಾಕಂದರೆ ನೋಡಿ ಹೆಸರು ಕಾಯಿ ಆ್ಯಕ್ಚುಲಿ ಕಾಯೇ ಇದು, ಅದರಲ್ಲಿ ಕಾಳು ಇಲ್ಲ ಏನಿಲ್ಲ, ಎಲ್ಲ ಒಣಗಿದಂಗೆ ಆಗಿಬಿಟ್ಟಿತ್ತು. ಗಿಡ ಎಲ್ಲ ಹಳದಿ ಆಗಿಬಿಟ್ಟಿದ್ವು. ಇದಕ್ಕೆ ಯಾವ ಔಷಧಿನೂ ಹೊಡ್ಯೋಕ್ಕಾಗಂಗಿಲ್ಲ. ಇದು ಒಂದು ಹಳದಿ ರೋಗ ಬಂದ್ರೆ. ಇದು ಯಾಕೆ ಹಿಂಗಾತಂದ್ರೆ ಮಳೆ ಇಲ್ಲ, ಮಳೆ ಇಲ್ಲದೆ ಇರೋದಕ್ಕೆ ಈ ರೀತಿ ಆಗಿತ್ತು. ನೋಡ್ತಿರ್ಬೋದು ಅಲ್ಲೊಂದು ಕಾಯಿ ಚಲೋ ಆಗಿದ್ವು. ಇನ್ನು ಆಲ್ಮೋಸ್ಟ್ ಎಲ್ಲ ಕಾಯಿ ಪೂರ್ತಿ ಎಳೆವಿದ್ವು. ಹಿಂಗಾಗ್ಬಿಟ್ಟಿತ್ತು. ಹಿಂಗಾಗಿ ರೈತರಿಗೆ ಸಮಸ್ಯೆ ಆಕೈತಿ.